ಬಲಾಢ್ಯರ ಒತ್ತಡಕ್ಕೆ ತಿಪಟೂರು ನಗರಸಭೆ ಅಧಿಕಾರಿಗಳು ಮಣಿದಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಬಿಎಚ್ ರಸ್ತೆ, ಹುಳಿಯೂರು ರಸ್ತೆ ಹಾಗೂ ಬಸ್ ನಿಲ್ದಾಣದ ರಸ್ತೆಗಳಲ್ಲಿ ಅನಧಿಕೃತವಾಗಿ ತಲೆ ಎತ್ತಿರುವಂತಹ ಅಂಗಡಿಗಳನ್ನು ನಗರಸಭೆ ಹಾಗೆ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯ ಮೂಲಕ ತೆರವುಗೊಳಿಸಿದ್ದಾರೆ. ಈಗ ದೊಡ್ಡಪೇಟೆ ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಅಂಗಡಿಗಳಿರೋದ್ರಿಂದ ಎಲ್ಲ ಕಡೆ ತೆರವು ಮಾಡಿಕೊಡಿ. ನಮ್ಮದು ಯಾವ ಸಮಸ್ಯೆ ಇರಲಿಲ್ಲ, ನಮ್ಮದು ಯಾವ ಟ್ರಾಫಿಕ್ ಇರಲಿಲ್ಲ. ಅಲ್ಲಿ 20 ವರ್ಷ ನಾವು ಅಂಗಡಿ ಇಟ್ಟಿದ್ದೆ. ಏಕೆ ಬಂತು, ಏಕೆ ಇದು ಮಾಡಿದ ಮುನ್ಸಿಪಾಲ್ನವರು, ಅದಕ್ಕಾಗಿ ವಿನಂತಿ. ದೊಡ್ಡಪೇಟೆ ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಟ್ರಾಫಿಕ್ ಇದ್ದು ಅಂಗಡಿಗಳು ತೆಗಿಸ್ತಾ ಇಲ್ಲ. ನಮ್ಮದು ಮಾತ್ರ ಯಾಕೆ ತೆಗಿಸಿದಾರ ನೀವು? ಇವರು ಎಲ್ಲ ಕಡೆ ತೆಗಿಸಿ, ನಮ್ಮನ್ನ ಯಾಕೆ ತೆಗಿಸಿರೋ ಒಬ್ಬರನ್ನ? ಆದರೆ ನಗರಸಭಾ ಮಾಜಿ ಅಧ್ಯಕ್ಷರ ವಾರ್ಡ್ನ ಸಂತೆಪೇಟೆ, ಎಲೆ ಆಸರ, ದೊಡ್ಡಪೇಟೆ ಭಾಗದಲ್ಲಿ ಬರುವಂತಹ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಅಂಗಡಿ ಮಾಲೀಕರು ಅತಿಕ್ರಮಣವಾಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ರಸ್ತೆಗೆ ತಂದು ಪಾದಾಚಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡುತ್ತಿದ್ದಾರೆ. ಹೀಗಿದ್ರೂ ಕೂಡ ನಗರಸಭೆ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಳ್ಳದೆ ತಾವು ಬಲಾಢ್ಯರ ಪರ ಅನ್ನೋದನ್ನ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿ ಮಾಜಿ ನಗರಸಭೆ ಸದಸ್ಯೆ ಪದ್ಮಾ ತಿಪ್ಪೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಕೂಡಲೇ ನಗರಸಭಾ ಅಧಿಕಾರಿಗಳು ಯಾವುದೇ ಮಾಜಿ ನಗರಸಭಾ ಅಧ್ಯಕ್ಷರ ಮುಲಾಜಿಗೆ ಒಳಗಾಗದೆ ತೆರವು ಕಾರ್ಯಾಚರಣೆಗೊಳಿಸಿ ಸುಗಮ ಸಂಚಾರಕ್ಕೆ ಅನುವನ್ನ ಮಾಡಿಕೊಡಬೇಕು ಅಂತ ಹೇಳಿ ಆಗ್ರಹಿಸಿದರು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.